ನಾಡಿನ ಸಮಸ್ತ ಜನತೆಗೆ ಜೀನಿ ಸ್ಲಿಮ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಪ್ರತಿದಿನದ ಆಹಾರ ಜೀನಿ ಸ್ಲಿಮ್ ಆಗಿದ್ರೆ ನೀವು ಸುಲಭವಾಗಿ ಸಣ್ಣ ಆಗ್ತೀರಿ. ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ಮೇಲೆ ಕಾಂಗ್ರೆಸ್ಗೆ ಇಡ್ತಾ ಇಲ್ಲ. ದಾವಣಗೆರೆ ಜಿಲ್ಲೆಗೆ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬ ಅವರೇ ಹೈಕಮಾಂಡ್. ಅಲ್ಲಿ ಡಿ ಕೆ ಶಿವಕುಮಾರ್ದಾಗಲಿ ಸಿದ್ದರಾಮಯ್ಯನವ್ರದ್ದಾಗಲಿ ಈವನ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನೂ ಕೇರ್ ಮಾಡಲ್ಲ. ಆ ಮಟ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳುವ ಡಿಕ್ಟೇಟರ್ಶಿಪ್ ಆಡಳಿತ ಅಲ್ಲಿದೆ. ಆ ಡಿಕ್ಟೇಟರ್ಶಿಪ್ ಆಡಳಿತದ ಮುಂದುವರಿದ ಭಾಗವೇ ಸಮರ್ಥವರ ನಾಮಿನೇಷನ್. ನೋಡಿ, ಕಳೆದ 50 ವರ್ಷಗಳ ರಾಜಕಾರಣವನ್ನು ಶಾಮನೂರು ಶಿವಶಂಕರಪ್ಪನವರು ಆ ವಿಧಾನಸಭಾ ಕ್ಷೇತ್ರದಿಂದ ಮಾಡಿದ್ದಾರೆ. ಅವರಿಗೆ ಇಷ್ಟೊಂದು ಘನತೆ ಗೌರವ ಎಲ್ಲ ಸಿಕ್ಕಿದ್ರೆ ಆ ವಿಧಾನಸಭಾ ಕ್ಷೇತ್ರದಿಂದ. ಆ ವಿಧಾನಸಭಾ ಕ್ಷೇತ್ರದಲ್ಲಿ 75,000ಕ್ಕೂ ಹೆಚ್ಚು ಜನ ಮುಸ್ಲಿಂ ಇದ್ದಾರೆ, 37,000ಕ್ಕೂ ಹೆಚ್ಚು ಜನ ಹಿಂದುಳಿದವ್ರಿಗೂ ಇದ್ದಾರೆ. ಅವ್ರಿಗೂ ನಿಮ್ಮನ್ನ ಅಬ್ಬಿ ತಬ್ಬಿ ನಿಮ್ಮನ್ನು ಈ ಮಟ್ಟಿಗೆ ಬೆಳೆಸಿದ್ದಾರೆ. ಆದರೆ ನೀವು ಅವ್ರಿಗೊಂದು ಅವಕಾಶನೇ ಕೊಡ್ತಾ ಇಲ್ಲ. ಹಿಂದುಳಿದ ವರ್ಗದವ್ರಿಗೋ ಅಥವಾ ಮುಸ್ಲಿಮ್ಸ್ಗೋ ಒಂದು ಅವಕಾಶವನ್ನೇ ಕೊಡದೆ ನೀವು ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡ್ತಾ ಇದ್ದೀರಿ ಅಂತಂದರೆ, ನೀವು ಹೈಕಮಾಂಡ್ನ ಮೀರಿ ರಾಜ್ಯದ ದೇಶದ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ನ ಮೀರಿ ನೀವು ನಾಮಿನೇಷನ್ನ ಫೈಲ್ ಮಾಡಿದ್ದೀರಿ ಅಂದರೆ ನಿಮಗೆ ಹೈಕಮಾಂಡ್ ಮೇಲೆ, ಕಾಂಗ್ರೆಸ್ನ ಸರ್ಕಾರದ ಮೇಲೆ ಯಾವುದೇ ಗೌರವ ಇಲ್ಲ. ನೀವು ಸಿದ್ದರಾಮಯ್ಯನವ್ರ ಮೇಲಾಗಲಿ KPCC ಅಧ್ಯಕ್ಷರ ಮೇಲಾಗಲಿ ಗೌರವ ಇಲ್ಲ. ನೀವು ಏನು ಡಿಕ್ಟೇಟರ್ಶಿಪ್ ಆಡಳಿತ ಇದೆ ಇಲ್ಲಿ, ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು. B.Pharm ಕೊಟ್ಟಾಗಿದೆ, ಕಾಂಗ್ರೆಸ್ ಪಕ್ಷದ B.Pharm ಸಿಕ್ಕಾಗಿದೆ ಅಂತೇಳಿ ಹೇಳ್ತೀರಾ? ಹೇಗೆ ಅಲ್ಲ, ಕಾಂಗ್ರೆಸ್ ಹೈಕಮಾಂಡು ತನ್ನ ಪ್ರೆಸ್ ನೋಟಲ್ಲಿ ಯಾವಾಗಲೂ ಕ್ಯಾಂಡಿಡೇಟ್ ಅಂತ ರಿಲೀಸ್ ಮಾಡುತ್ತೆ. ಕರೆಕ್ಟಾ? ಯಾವಾಗ ರಿಲೀಸ್ ಮಾಡುತ್ತೆ, ಯಾರು ಕ್ಯಾಂಡಿಡೇಟ್ ಅಂತ ರಿಲೀಸ್ ಮಾಡುತ್ತೆ. ಅಲ್ಲಿವರೆಗೂ ನೀವು ಕಾಯ್ದೇನೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀರಿ ಅಂದರೆ ವಾಟ್ ಯು ಮೀನ್? ನೀವು ಕಾಂಗ್ರೆಸ್ನ ಹೈಕಮಾಂಡ್ನ ಧಿಕ್ಕರಿಸಿ ನಾಮಿನೇಷನ್ ಫೈಲ್ ಮಾಡಿದ್ರೆ ನೀವೇನೋ ಒಂದು ಮಾಡಕ್ಕೆ ಹೊರಟಿದ್ದೀರಿ ಅಂತ ಅರ್ಥ. ಅದು 2-2 ಹಾಗಾದರೆ BJPನೇ ಗೆಲ್ಲುತ್ತೆ ಹಾಗಾದರೆ ಬೈ ಎಲೆಕ್ಷನಲ್ಲಿ. ಇವತ್ತು ಕೊಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಡುಕಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಹಾಕಿದೆ. ನನ್ನ ಪ್ರಕಾರ 2 ಕ್ಷೇತ್ರಗಳನ್ನು ಇವತ್ತು NDA ಮೈತ್ರಿಕೂಟದ BJP ಗೆಲ್ಲುತ್ತೆ. ಅಲ್ಲ, ಈ ಹಿಂದೆ ಬೈ ಎಲೆಕ್ಷನ್ ಆದಾಗ ಒಂದಷ್ಟು ಕಾನ್ಫಿಡೆನ್ಸ್ ಇತ್ತು BJPಗೆ. ಇಲ್ಲಿ ಏನು ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಆಗಬೇಕಾದ್ರೂ ಕೂಡ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಆಗಬೇಕಾದ್ರೂ ಒಂದಷ್ಟು ನಮಗೆ 3 ನಮಗೆ ಸಿಗುತ್ತೆ, ಗೆಲ್ತೀವನ್ನೋ ವಿಶ್ವಾಸದಲ್ಲಿ BJP ಇದ್ರು. ಆದರೆ ಅದೆಲ್ಲದೂ ಕೂಡ ಉಲ್ಟಾ ಆಯಿತು. ಈಗಲೂ ಹಾಗೇನಾದ್ರು ಆಗುವಂಥ ಸಾಧ್ಯತೆಗಳು? ಆ ಸಾಧ್ಯತೆಗಳು ಖಂಡಿತ ಆಗುವ ಸಾಧ್ಯತೆಗಳಿದ್ದಾವೆ. ಕಾರಣ ಏನಪ್ಪ ಅಂದರೆ, ಒಂದು ಓಟ್ಗೆ 3,000-3,500 ರೂಪಾಯಿ ಹಣ ಹಂಚಿದ್ರೆ, ಒಬ್ಬೊಬ್ಬರ ಮಿನಿಸ್ಟ್ರನ್ನ ಒಂದೊಂದು ಹೋಬ್ಳಿಗೆ ಹಾಕಿ 10 ಕೋಟಿ 15 ಕೋಟಿ ಹಂಚಿರಪ್ಪ ನೀವು ಒಂದೊಂದು ಹೋಬ್ಳಿಗೆ ಅಂತ ಕೊಟ್ಟರೆ ಆಗುವ ಸಾಧ್ಯತೆಗಳಿದ್ದಾವೆ. ಇಲ್ಲವ ಅಂತ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಹಣವನ್ನು ಯಥೇಚ್ಛವಾಗಿ ಹಂಚ್ತಾ ಇರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ. ಕಳೆದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಯಥೇಚ್ಛವಾದ ಹಣ ಮತ್ತು ಬೇರೆ ಬೇರೆ ವಸ್ತುಗಳನ್ನು, ಗಿಫ್ಟ್ ಐಟಮ್ಗಳನ್ನು ಜನರಿಗೆ ಆಮಿಷ ಒಡ್ಡಿ ನೀವು ಗೆದ್ದಿದ್ದೀರಿ. ಇದು ಮುಂದುವರಿದ ಭಾಗವಾಗಿ ಈ ಪ್ರಯತ್ನವೂ ಆಗ್ಬೋದು. ಆದರೆ ಇದನ್ನೆಲ್ಲವನ್ನು ಮೀರಿ ಕೂಡ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಇನ್ನು ಕೊನೆಯದಾಗಿ ಉಪಚುನಾವಣೆಯ ಒಂದು ವಿಚಾರವನ್ನು ಇಟ್ಕೊಂಡು ಕೇಳೋದಾದರೆ, BJP ಅಭ್ಯರ್ಥಿಗಳಿಗೆ ಯಾಕೆ ಮತವನ್ನು ಹಾಕಬೇಕು, ಯಾಕೆ ಗೆಲ್ಲಿಸ್ಬೇಕು ಅಂತ ಹೇಳ್ತೀರಾ ನೀವು? ನಂಬರ್ 1, ಇವತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರ, ಕಾಂಗ್ರೆಸ್ನಲ್ಲಿ ಕುರ್ಚಿಯ ಗುದ್ದಾಟದ, ಕಾಂಗ್ರೆಸ್ ಇವತ್ತು ಸರಿಯಾದ ಸಮರ್ಥವಾದ ಆಡಳಿತವನ್ನು ನೀಡುವಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ಕಳೆದ 3 ವರ್ಷಗಳಲ್ಲಿ ಅಭಿವೃದ್ಧಿಗೆ ಪೂರಕವಾದಂತಹ ರಾಜ್ಯ ಅಥವಾ ಜನ ಮೆಚ್ಚುವ ಯಾವುದೇ ಕಾರ್ಯಕ್ರಮಗಳನ್ನು, ಗ್ಯಾರಂಟಿಯನ್ನು ಹೊರತುಪಡಿಸಿ ಯಾವುದೇ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಈ ಜನತೆಗೆ ಕೊಟ್ಟಿಲ್ಲ. ಮತ್ತು 2 ಬಣಗಳ ನಡುವೆ ಬಡಿದಾಟ, ಈ ಎಲ್ಲ ಕಾರಣಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಕೊಡಬೇಕು ಅಂದರೆ, ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ಉತ್ತಮವಾಗಿ ಕಳೆದ 2 ಅವಧಿಯನ್ನು ಮುಗಿಸಿ 3ನೇ ಅವಧಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾಲಿಟ್ಟಿದ್ದಾರೆ. ಸಮರ್ಥವಾಗಿ ಇವತ್ತು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಪ್ರಪಂಚದ ಬೇರೆ ಬೇರೆ ನಾಯಕರುಗಳು ಕೂಡ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಗೌರವಿಸುವ ಹಂತಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಜೊತೆಗೆ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಇವತ್ತು ರಾಜ್ಯಕ್ಕೆ ಪೂರಕವಾದಂಥ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡಬೇಕು, ಇನ್ನೊಂದಷ್ಟು ಈ ಅಸಹಾಯಕ ಜನಗೆ, ಬಡವರಿಗೆ ಎಲ್ಪ್ ಆಗಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು NDA ಮೈತ್ರಿಕೂಟದ 2 ಅಭ್ಯರ್ಥಿಗಳನ್ನಾಗಿದೆ, ಅವ್ರನ್ನ ಗೆಲ್ಲಿಸುವ ಮುಖೇನ ಕೇಂದ್ರ ಸರ್ಕಾರಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ಇರ್ತಾರೆ ಅಂತ ನಾನು ಆಶಾಭಾವನೆ ವ್ಯಕ್ತಪಡಿಸ್ತೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.